ಈ ವರ್ಷ ಎಲ್ಗೋದ್ನಪ್ಪ, ವರ್ಷ ನೋಡಿಕೊಂಡು ಬಂದೆ, ಇಲ್ಲೆಲ್ಲಾದರೂ ಒಯ್ದಾನೇನೋ ಅಂತ ಹೇಳಿ ಅಲ್ಲೂ ಇಲ್ಲೂ ಮಲ್ಕೊಳ್ಳೋನು. ಅದಕ್ಕೆ ಎಲ್ಗೋಗಿದ್ದಾನೆ ಅಂತ ಹೇಳಿ ನೋಡೋಣ ಅಂತ ಬಂದರೆ ಇವನ್ನೆಲ್ಲೂ ಕಾಣಿಸ್ತಾ ಇಲ್ಲ. ನಾನು ಸುಗುಣನ ಜೊತೆ ಚೆನ್ನಾಗಿರೋಣ ಮೂವರು ಅಂತ ಹೇಳಿ ವರ್ಷನ ಕರ್ಕೊಂಡು ನಾನು ವರ್ಷ ಮಾತಾಡೋಣ ಅಂತ ಹೇಳಿ ಸುಗುಣನ ಮನೆಗೆ ಹೋಗೋಣ ಅಂತ ನೋಡ್ತಾ ಇದ್ರೆ ವರ್ಷ ಎಲ್ಲೂ ಕಾಣಿಸ್ತಾ ಇಲ್ವಲ್ಲಪ್ಪ. ವರ್ಷನ ಎಷ್ಟು ಹುಡುಕ್ತೆ ಅಂತಂದರೆ ಬೆಳಗ್ಗೆಯಿಂದ ತುಂಬ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ ವರ್ಷ. ಎಲ್ಗೋದ್ನೋ ಏನೋ ಪಾಪ. ಎಲ್ಲಿ ಮಲ್ಕೊಂಡ್ನೋ, ಎಲ್ಲಿ ಊಟ ಮಾಡೋದ್ನೋ ಏನೋ, ಎಲ್ಲಿದ್ದಾನೋ ಪಾಪಚ್ಚಿ. ಬೇಜಾರಾಗುತ್ತಪ್ಪ ನನಗಂತೂ ನೆನೆಸ್ಕೊಂಡ್ರೆ. ಎಲ್ಲಿಗೋದ್ನೋ ಏನೋ ಅಂತ ಅನ್ನಿಸ್ತೈತೆ. ಇಲ್ಲೇ ಮಲ್ಕೊಂಡಿರೋನು, ಯಾವಾಗ ಬಂದರೂ ಈ ಕಟ್ಟೆ ಮೇಲೆ ಇಲ್ಲೇ ಮಲ್ಕೊಂಡಿರೋನು, ಕಾಣಿಸ್ತಾ ಇಲ್ವಲ್ಲ. ಇಲ್ಲೆಲ್ಲೂ ಇಲ್ಲ. ಅಲ್ಲೆಲ್ಲ ನೋಡ್ಕೊಂಬಂದೆ, ಸ್ಕೂಲಲ್ಲೆಲ್ಲ ನೋಡ್ಕೊಬಂದೆ, ಇಲ್ಲೆಲ್ಲ ನೋಡ್ಕೊಂಬಂದೆ. ಅಲ್ಲಿ ಸ್ಕೂಲ್ ಹತ್ರ ಏನಾದರೂ ಮಲ್ಕೊಂಡಿದ್ದಾನೋ ಅಲ್ಲಿ ಹೊರಗಡೆ ಅಂತ ಹೇಳಿ ಅಲ್ಲೆಲ್ಲೆಲ್ಲೂ ಇಲ್ಲಪ್ಪ. ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ವರ್ಷ ಎಲ್ಲಿಗೆ ಹೋದ್ನೋ ಏನೋ. ಎಷ್ಟು ಹುಡ್ಕನಪ್ಪ, ಯಾರನ್ನ ಕೇಳೋಣ. ಇಲ್ಲಿ ಯಾವುದೋ ಒಂದು ಅಣ್ಣ ಬತ್ತೈತೆ, ಕೇಳ್ತೀನಿ. ಅಣ್ಣ ವರ್ಷ ಇಲ್ಲಿದ್ನಲ್ಲ, ಏನಾದರೂ ನೋಡಿದ್ರ, ಇಲ್ಲೇ ಮಲ್ಕೊಂಡಿರೋನಲ್ಲ, ಎಲ್ಲಿಗೆ ಹೋದ ಏನಾದರೂ ಗೊತ್ತಾ ಅಂತ ಕೇಳ್ತೀನಿ. ಅದೇ ಯಾರಾದ್ರೂ ನೋಡಿದ್ರೆ ಹೇಳ್ತಾರೆ. ಅಣ್ಣ ಅಣ್ಣ ಅಣ್ಣ, ನಿಮ್ಮನ್ನೇನೋ ಸ್ವಲ್ಪ ಕೇಳಬೇಕಾಗಿತ್ತಣ್ಣ. ಏನಮ್ಮ ಅದು? ಅಣ್ಣ ಅದೇನಂದರೆ, ವರ್ಷ ಇಲ್ಲಿ ಮಲ್ಕೊಂಡಿರೋನಲ್ಲ, ಇಲ್ಲಿರ್ತಿದ್ನಲ್ಲ, ಅವನು ಎಲ್ಲೋದ ಅಣ್ಣ? ಅವ್ನು ನಮ್ಮ ಮನೆಗೆ ಬಂದೂ ಇಲ್ಲ, ಅಲ್ಲಿ ಊಟನೂ ಮಾಡಿಲ್ಲ, ಅಲ್ಲಿ ಮಲ್ಕೊಂಡಿಲ್ಲ, ಏನಿಲ್ಲ, ಇಲ್ಲೇ ಇದ್ದಾನೆ. ಅದಕ್ಕೆ ಅಣ್ಣ ನೋಡಿದ್ರ ಎಲ್ಲಾದರೂ ವರ್ಷನ್ನ, ಎಲ್ಲಾದರೂ ಕಣ್ಣ? ಅಯ್ಯೋ ಏನು ಹೇಳ್ತೀಯಳಮ್ಮ ಊರ್ಸುನ್ ಕತೆನ. ಅಯ್ಯೋ ಬೆಳಗ್ಗೆನೆ ಯಾಕೆ ಬೇಜಾರಾಗಿ ಮನ್ಯಾಗ ಯಾರೂ ಮಾತಾಡಿಸ್ಲಿಲ್ಲ, ಇಷ್ಟು ದಿವಸ ಇದ್ರೂ ಮನ್ಯಾಗ ಯಾರೂ ಮಾತಾಡಿಸ್ಲಿಲ್ಲ ಅಂತ ಹೇಳಿ ಬಾವೆಕ್ ಬಿದ್ದಿದ್ದ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರು ಏನಾರ ಅಮ್ಮನೋ ಅವ್ರ ಅಣ್ಣಯ್ಯ ಅವರೆಲ್ಲನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ಬೇಕು. ಬಾವೆಕ್ ಬಿದ್ದಿದ್ದ ಕಣಮ್ಮ, ಬೇಜಾರಾಗೈತೆ ಅಂತ ಹೇಳಿ. ಅಯ್ಯೋ ಅಯ್ಯೋ ಅಣ್ಣ, ಏನ್ರಿ ಅಣ್ಣ ಹಿಂಗೆ ಹೇಳ್ತಾ ಇದ್ದೀರಾ? ನಮ್ಮ ವರ್ಷ ಬಾವಿಗೆ ಬಿದ್ದಿದ್ನಾ? ನಮ್ಮ ಬಾವೆಕ್ ಬಿದ್ದಿದ್ದ. ನಾವು ತಿರ್ಗ ಹೋಗಿ ಎಲ್ಲ ಎತ್ತಿ, ಮತ್ತು ಯಾಕೆ ಮಾತಾಡ್ತಿರಲಿಲ್ಲ, ಸುಸ್ತಾಗಿದ್ದ. ಅದಕ್ಕೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅವ್ರ ಮನೆಯಾಗ ಹಿಡ್ದು ಬಂದಿದ್ವಿ ಕಣಮ್ಮ. ಅಯ್ಯೋಯ್ಯೋ ಅಣ್ಣ, ಏನೂ ಆಗಿಲ್ಲ ತಾನೇ ನಮ್ಮ ವರ್ಷಗೆ? ಎಲ್ಲಿದ್ದಾನಣ್ಣ ಅವನು ಇವಾಗ? ಎಲ್ಲಿದ್ದಾನಣ್ಣ? ಅವ್ರ ಮನೆಯಾಗಿರ್ಬೇಕು ಕಣಮ್ಮ. ಅವ್ರ ಅಮ್ಮಯ್ಯ ಕರ್ಕೊಂಡು ಹೋಗಿ ನಿಂತಿತ್ತ ಆಸ್ಪತ್ರೆಗೆ. ಅವ್ರ ಮನೆಯಾಗೆ ಇರ್ಬೇಕು ನೋಡು. ಅಯ್ಯೋ ನಮ್ಮ ವರ್ಷ ಬಾವೆಗೆ ಬಿದ್ದಿದ್ನ. ಅಯ್ಯೋ ತುಂಬ ಬೇಜಾರಾಗ್ತೈತೆ. ಅಯ್ಯೋ ದೇವ್ರೆ, ನನಗಂತ ಈ ವಿಷಯ ಕೇಳ್ತಿದ್ರೆ ತುಂಬ ಬೇಜಾರಾಗ್ತೈತೆ ಕಣಣ್ಣ. ಅಯ್ಯೋ ಬಿದ್ದಾನು. ಅಯ್ಯೋ ನನಗೆ ಈಜು ಬೇರೆ ಗೊತ್ತಿರಲಿಲ್ಲ. ರಮ್ಮಯ್ಯ ನೋಡ್ಕೊಂತ ನನಗೆ ಬೇರೆ ಈಜು ಗೊತ್ತಾ ಇರಲಿಲ್ಲ. ಇವನು ಪ್ರಕಾಶನ್ ಕರೆದುಬಿಟ್ಟು, ಬಾರೋ ಪ್ರಾಕಿ ಹಿಂಗೆ ಬಿದ್ದೋಗ್ಬಿಟ್ಟವನೇ ವರ್ಷ ಬಾವಿ ಒಳಕ್ಕೆ ಅಂತ ಹೇಳಿ ಕರೆದು ಅವನಿಗೆ ಈಜು ಬರ್ತಿತ್ತು. ಅವನು ಹೆಂಗಾತ್ಲಾಗೆ ಸಾಹಸ ಪಟ್ಟು ಮೇಲಕ್ಕೆ ಎತ್ತಿಬಿಟ್ನತ್ತೆ. ಆವಾಗ ಸ್ವಲ್ಪ ಉಸಿರಾಡ್ತಿದ್ದ. ಹಿಂಗೊಂದು ಒಂದು ಕೈ ಕಾಲೆಲ್ಲ ಬಿಸಿ ಮಾಡಿ ಎಲ್ಲ ಒಂಥರ ಯಾಕೋ ಸುಸ್ತಾದಂಗೆ ಇದು ಮಾಡ್ತಿದ್ದ. ಹೆಂಗೆ ವಾಡೋನು. ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಯ್ಯೋ ಸುಗುಣ ಬೇರೆ ಹೋಗ್ತಾ ಇದ್ದಾಳೆ. ಸುಗುಣ ನಿಂತ್ಕೋ ಸುಗುಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅಯ್ಯೋ ನಮ್ಮ ವರ್ಷ ಬಾವೆಕ್ ಬಿದ್ದಿದ್ದಾನಂತೆ ಸುಗುಣ. ವರ್ಷ ಚೆನ್ನಾಗಾದ್ನ? ಸುಗುಣ ನಿಂತ್ಕೊ, ಮಾತಾಡಿಸ್ತಾ ಇದ್ದೀನಿ ತಾನೇ. ನಿನ್ನ ಪಾಡಿಗೆ ನೀನು ಹಂಗೆ ಹೋಗ್ತಾ ಇದ್ರೆ ನಾನು ಏನಂತ ತಿಳ್ಕೊಂಡ್ಲಿ ಸುಗುಣ? ನೀನು ಹಿಂಗೆ ಹೋಗ್ತಾ ಇದ್ರೆ ಏನಾದರೂ ಮಾತಾಡು. ವರ್ಷ ಬಾವೆಕ್ ಬಿದ್ದಿದ್ನಲ್ಲ, ಹೇಗಿದ್ದಾನೆ, ಎಲ್ಲಿದ್ದಾನೆ ಹೇಳು. ಸುಮ್ಮನೆ ಕೈ ಬಿಟ್ಟರೆ ಸರಿ. ನನಗೇನು ಗೊತ್ತು, ಯಾವನೇನಾದ್ರೂ ನನಗೇನು? ಹೋಗ್ಲೇಳು. ನಾನು ಆಲೇನೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂತಿಲ್ಲ. ಅವನು ಎಲ್ಲಿ ಬಿದ್ದಿದ್ದಾನೋ ಏನೋ, ನನ್ನ ಯಾಕೆ ಕೇಳ್ತಾ ಇದೆಯಾ? ಹೋಗಿ ಯಾರನ್ನಾದ್ರೂ ಹೋಗು. ಅಲ್ಲ ಕಣೆ ಸುಗುಣ, ಅದು ಅರ್ಥ ಮಾಡ್ಕೊ. ಏನಂತಂದರೆ ಇವಾಗ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಗಿದ್ದಾನೆ ಹೇಳು ವರ್ಷ? ನನಗೇನೇ ಗೊತ್ತು, ಅವನಿಗೂ ನನಗೂ ಸಂಬಂಧ ಇಲ್ಲ ಅಂದಮೇಲೆ ನನ್ನ ಯಾಕೆ ಬಂದು ಕೇಳ್ತಾ ಇದೆಯಾ ಹೇಗಿದ್ದಾನೆ ವರ್ಷ ಅಂತ ಹೇಳಿ? ಇವಳು ಯಾವಳು ಇವಳು? ನನಗೆ ಗೊತ್ತಿಲ್ಲ ಕಣೆ ವಿಜಿ, ಅರ್ಥ ಮಾಡ್ಕ. ನಾನು ಗೊತ್ತಿರೋಳಾಗಿದ್ದರೆ ನಾನು ನಿನ್ಯಾಕೆ ಕೇಳ್ತಾ ಇದ್ದೆ? ನಾನು ಸಂಬಂಧ ಇಲ್ಲದ್ದೆಲ್ಲ ನಿನ್ನನ್ನು ಕೇಳಬೇಡ. ಸುಮ್ಮನೆ ಕೈ ಬಿಟ್ಟರೆ ಸರಿ. ಹೋಗ್ತಾ ಇರೋಳನ್ನ ಬಂದು ಹಿಂಗೆ ಕೈ ದಿಮ್ಮಾಗಿಟ್ಕೊಂಡು ಹಿಂಗೆ ಕೇಳ್ತಾ ಇದೆಯಲ್ಲ, ಯಾಕೆ ಹೇಳು? ನನಗೇನೋ ಬೇರೆ ಕೆಲಸ ಐತೆ, ನಾನು ಹೋಗಬೇಕು. ಕೆಲಸ ಇರೋದಿದ್ರೂ ಇರಲಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನಂತಂದರೆ ನಾನು ನಿನ್ನ ಹತ್ರ ಚೆನ್ನಾಗಿರ್ತೀನಿ ಕಣೆ ಸುಗುಣ. ಇಬ್ಬರು ಚೆನ್ನಾಗಿರೋಣ, ಒಂದೇ ಮನೇಲೇ ಇರೋಣ ಕಣೆ. ಅಲ್ಲೇ ಇದ್ದಿದ್ದಕ್ಕೆ ಒಂದೇ ಮನೇಲಿ ಇತ್ತಲ್ಲ ಸರಿಯಾಗಿ ನಾಮ ನೀನು ನನಗೆ. ಇನ್ನು ಒಂದೇ ಮನೇಲಿ ಇರೋಣ ಅಂತ ಹೇಳ್ತಾ ಇದ್ದಾಳೆ. ಹೋಗೆ
ನನ್ನ ರೇಗಿಸ್ಬೇಡ ನೋಡು, ಹೇಳಿರ್ತೀನಿ. ಸುಗುಣ ಪ್ಲೀಸ್ ಸುಗುಣ, ಒಂದೇ ಮನೇಲಿ ಇರೋಣ ಕಣೆ, ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ, ನಾನು ನೀನು ವರ್ಷ 3 ಚೆನ್ನಾಗಿರೋಣ. ಪ್ಲೀಸ್ ಪ್ಲೀಸ್, ನಾನು ನಿನ್ನ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಕಣೆ. ಯಾಕೆ ಹೊಡಿತಾ ಇದೆಯಾ ಸುಗುಣ, ಯಾಕೆ ಹೊಡಿತಾ ಇದೆಯಾ? ಯಾಕೆ ಹೊಡಿತಾ ಇದ್ದೀನಿ ಅಂತಂದರೆ ನಾಚಿಕೆ ಆಗಲ್ವ ನಿನಗೆ ಹೇಳೋಕ್ಕೆ? ಆಲೆ ಇದ್ದು ನಾನೆಲ್ಲ ಅನುಭವಿಸಿರೋದು ಆಗೈತಿ. ನಿನ್ನ ಜೊತೆ ಇದ್ದು ಇವಾಗ ನನಗೆ ಅದನ್ನ ಅರಗಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಆ ರೀತಿ ಮಾಡಿಬಿಟ್ಟಿದ್ಯಾ. ಇನ್ನು ಬಾರಿ ಸುಗುಣ ಚೆನ್ನಾಗಿರೋಣ ಅಂತ ಕರಿತಾ ಇದೆಯಲ್ಲ, ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇರೋಳಾಗಿದ್ರೆ ನೀನು ಕರಿತಾ ಇರಲಿಲ್ಲ. ನಿನಗಂತೂ ಮರ್ಯಾದೆ ಇಲ್ಲ ಅಂತ ಅಂದಮೇಲೆ ನಮಗೂ ಮರ್ಯಾದೆ ಇಲ್ಲ ಅಂದ್ಕೊಂಡಿದ್ಯಾ? ನಮಗೆ ಊರಾಗೆ ಒಂದು ಮರ್ಯಾದೆ ಐತಿ. ನಿನ್ನಂಥವ್ನು ಕರ್ಕೊಂಬಂದು ಮನೇಲಿ ಇಟ್ಕೊಂಡು ನಮ್ಮ ಮರ್ಯಾದೆ ತೆಗೆಸ್ಕೊಳಕ್ಕೆ ಆಗಲ್ಲ ಕಣೆ. ಸುಮ್ಕಿರಮ್ಮ, ಅದು ಯಾಕೆ ಹೋಯ್ತೀಯ ಸುಗುಣಮ್ಮ? ಸುಮ್ಮನಿರು, ಯಾಕೆ ಅದು ಬೀಸಿ ಕಾಪಾಡಕ್ಕೆ ಹೋಯ್ತೀಯ? ಸುಮ್ಮನಿರಮ್ಮ. ನೋಡೋಣ ಮತ್ತೆ ಎಷ್ಟರ ಮಟ್ಟಿಗೆ ಇರಬೇಡ ಇವಳು. ಚೆನ್ನಾಗಿರೋಣ ಕಣೆ ಸುಗುಣ, ಇನ್ಮೇಲಿಂದ ನಾನು ನೀನು ಇಬ್ರು ಅಂತ ಹೇಳ್ತಾ ಇದ್ದಾಳೆ. ಅಲ್ಲ ನೋಡಿ, ಹೆಂಗಿರಬೇಡ. ಬೀಸ್ ಕಾಪಾಡಕ್ಕೆ ಹೊಡಿದಲೆ ಇನ್ನೇನು ಮಾಡ್ತಾರಣ್ಣ? ಅವಳ ಹತ್ರನೂ ಚೆನ್ನಾಗಿರ್ಬೇಕಂತೆ, ನನ್ನ ಹತ್ರನೂ ಚೆನ್ನಾಗಿರ್ಬೇಕಂತೆ. ನೋಡಿ ಹೆಂಗೈತೆ ಇದು. ಅಣ್ಣ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪೈತಾ? ಇವಾಗ ನನಗೂ ಮೋಸ ಆಗಬಾರ್ದು, ಅವಳಿಗೂ ಮೋಸ ಆಗಬಾರ್ದು. ಅದಕ್ಕೆ ಇಬ್ಬರು ಚೆನ್ನಾಗಿರೋಣ ಕಣೆ ಸುಗುಣ ಅಂತ ಹೇಳ್ತಾ ಇದ್ದೀನಿ. ಅದು ನಾನು ಹೇಳೋದು ಅವಳಿಗೆ ಅರ್ಥನೇ ಆಗ್ತಾಯಿಲ್ಲ. ಹೆಂಗೆ ಅವಳು ಮಾತಾಡ್ತಾ ಇದ್ದಾಳೆ ನೋಡಿ. ಮಾತಾಡ್ಸಿದ್ರೆ ಮಾತಾಡಲ್ಲ, ಇಲ್ಲಾಂದರೆ ಕೆನ್ನಿಗೆ ಕಪ್ಪಳಕ್ಕೆ ಕೊಡ್ದು ಬಿಡ್ತಾಳೆ ಒಂದೇಟು. ನಾವು ಒದ್ದಿಸ್ಕೋಬೇಕು. ಕಪ್ಪಳಕ್ಕೆ ಕೊಡಿದ್ರೆ ಹಿಂಗೆ ಹೊಡಿತೀನಿ. ನೋಡಿ ಸರಿಯಾಗಿ ಕುಟ್ಟುಬಿಡ್ತೀನಿ. ಮತ್ತೆ ಅವಳು ಒಂದಿರಬಾರ್ದು. ಬಂದುಬಿಟ್ಟು ನಾನೇನಾದ್ರು ನಿನ್ನ ಸುದ್ದಿಗೆ ಬಂದ, ನಾನೇನಾದರೂ ನೀನು ಮಾತಾಡ್ಸಿದ್ನ, ಬಾರಮ್ಮ ನನ್ನ ಜೊತೆಗಿರು ನೀನು ಅಂತೇಳಿ ನಾನೇನಾದರೂ ಕರೆದ್ನ? ಅಲ್ಲ, ನೀನು ಕರೀಲಿಲ್ಲ. ಆದರೂ ನಾನು ಚೆನ್ನಾಗಿರೋಣ ಅಂತ ಏನೋ ಒಂದು ಒಳ್ಳೆ ಮನಸ್ಸು ಬಂತು, ಅದಕ್ಕೆ ಹೇಳೋಣ ಅಂತ ಹೇಳಿ ನಾನು ಹೇಳ್ದೆ. ಪ್ಲೀಸ್ ಸುಗುಣ, ಚೆನ್ನಾಗಿರೋಣ ಕಣೆ, ನಾನು ನೀನು ವರ್ಷ 3. ಪ್ಲೀಸ್ ಪ್ಲೀಸ್. ಇವಾಗ ನನಗೆ ಆಸ್ತಿ ಬೇರೆ ಐತೆ. ನನ್ನ ಗಂಡನ ಆಸ್ತಿಲಿ ನನಗಿವಾಗ ಅರ್ಧ ಭಾಗ ಕೊಟ್ಟಿದ್ದಾರೆ. ಡೈವರ್ಸ್ ಆಯ್ತಲ್ಲ, ಅರ್ಧ ಭಾಗ ಕೊಟ್ಟಿದ್ದಾರೆ. ಮತ್ತು ಇನ್ನು ನಮಗೆ ಏನು ಕಡಿಮೆ ಆಗಿಲ್ಲ ನನಗೆ. ಎಲ್ಲ ಬಂಗಾರ ದುಡ್ಡು ಎಷ್ಟು ಬೇಕಾದರೂ ಐತೆ. ಅದಕ್ಕೋಸ್ಕರ ನೋಡು ಸುಗುಣ, ಪ್ಲೀಸ್ ಕಣೆ ನೋಡು. ನೀನು ದುಡ್ಡಿನ ಆಸೆ ತೋರಿಸಿದ ತಕ್ಷಣ ಬಂದು ಬಿಡ್ತಾಳೆ ಇವಳು ಅಂತ ಅಂದ್ಕೊಂಡಿದ್ಯಾ? ದುಡ್ಡೇನು ಎಲ್ಲರೂ ಸಂಪಾದನೆ ಮಾಡ್ತಾರೆ. ಅದು ಯಾವ ರೀತಿ ಸಂಪಾದನೆ ಮಾಡ್ತಾರೆ, ಕಷ್ಟಪಟ್ಟು ಮಾಡ್ತಾರೋ, ಎಲ್ಲಾದರೂ ಕತ್ಕೊಂಬರ್ತಾರೋ, ಎಲ್ಲಾದರೂ ಏನು ಮಾಡ್ತಾರೆ ಅಂತ ಹೇಳಿ ಅದು ಗೊತ್ತಿರಬೇಕು. ನೀನು ಹೆಂಗೆ ಸಂಪಾದನೆ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೀನು ತಲೆ ಹಿಡಕ್ಕೆ ಬುದ್ಧಿ ಮಾಡಿ ನೀನು ಹಣ ಸಂಪಾದನೆ ಮಾಡಿರೋದು. ನೀನು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಕಣೆ. ಹಣ ಐತೆ, ನನ್ನ ಹತ್ರ ಆಸ್ತಿ ಐತೆ ಅಂತ ತೋರಿಸಿದ್ರೆ ಹಣ ಆಸ್ತಿ ಯಾರಿಗೂ ಲೆಕ್ಕಕ್ಕೆ ಬರೋದಿಲ್ಲ ಈಗ. ಈಗ ಮನುಷ್ಯತ್ವಕ್ಕೆ ಒಳ್ಳೆ ಗುಣಕ್ಕೆ ಬೆಲೆ ಕೊಡ್ತಾರೆ ಹೊರತು ಹಣಕ್ಕೆ ಯಾರೂ ಬೆಲೆ ಕೊಡೋದಿಲ್ಲ ಕಣೆ. ಅದು ಹಂಗಲ್ಲ ಕಣೆ ಸುಗುಣ. ನಾನೇನು ಇವಾಗ ನನ್ನ ಹತ್ರ ಆಸ್ತಿ ಐತೆ, ನನ್ನ ಹತ್ರ ದುಡ್ಡು ಐತೆ ಅಂತ ಹೇಳಿ ನಾನೇನು ನಿನಗೆ ಜಂಬ ತೋರಿಸ್ತಾ ಇಲ್ಲ. ಆದರೂ ಚೆನ್ನಾಗಿರೋಣಲ್ಲ. ಇದೆಲ್ಲ ಇದ್ರೆ ಏನಕ್ಕೆ ಬಂದಂಗೆ ನೆಮ್ಮದಿ ಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಆಸ್ತಿ ದುಡ್ಡು ಹೊಲ ಒಡವೆ ಎಷ್ಟಿದ್ರು ಏನಕ್ಕೆ ಬಂದಂಗೆ ನೆಮ್ಮದಿ ಬೇಕಲ್ಲ ಸುಗುಣ. ಅದಕ್ಕೆ ಕಣೆ ಹೇಳಿದ್ದು, ನೆಮ್ಮದಿ ಬೇಕಲ್ಲ. ನೆಮ್ಮದಿಗೋಸ್ಕರ ಚೆನ್ನಾಗಿರೋಣ ಕಣೆ. ನಾವು 3 ಚೆನ್ನಾಗಿ ನಗ್ನಗ್ತಾ ಇದ್ದರೆ ಅದಕ್ಕಿಂತ ನೆಮ್ಮದಿ ಏನು? ಅದಕ್ಕಿಂತ ನೆಮ್ಮದಿ ಯಾವುದೈತೆ? ನಾನು ಅದಕ್ಕೆ ಹೇಳಿದ್ದು ನಿನಗೆ. ಅದಕ್ಕೆ ನನ್ನ ನೆಮ್ಮದಿ ಯಾವುದೇ ಇಲ್ಲ. ಎಷ್ಟೇ ದುಡ್ಡು ಒಡವೆ ಬಂಗಾರ ಎಲ್ಲ ಇದ್ರೆ ಏನಕ್ಕೆ ಪ್ರಯೋಜನ ಅಂತ ಹೇಳಿ ನನಗೆ ಅನ್ನಿಸ್ತಾ ಐತಿ. ಅದಕ್ಕೋಸ್ಕರ ಸುಗುಣ ಚೆನ್ನಾಗಿರೋಣ ಕಣೆ ಅಂತ ಹೇಳಿ ಇವಾಗ ಬಂದಿದ್ದಾಳೆ. ಇವಳು ಎಂಥವಳಂತ ನನಗೆ ಚೆನ್ನಾಗಿ ಗೊತ್ತೈತಿ. ಆಲೆ ನಂಬಿ ಆಲೆ ಮೋಸ ಹೋಗಿರೋದು ಸಾಕು. ನೋಡ್ತಾ ಇರ್ರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.